ऑथेंटिक न्यूज 19 में आपका स्वागत है। आइए देखते हैं आज की न्यूज। तो उत्तर कर्नाटक ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕ ಸಂಘದಿಂದ ವಿಶೇಷವಾಗಿ ಮಾನ್ಯ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ನಾವು ಒಂದು ಉತ್ತರ ಕನ್ನಡದಿಂದ ಮನವಿ ಕೊಟ್ಟಿವಿ। ಈ ಮನವಿ ಏನಪ್ಪ ವಿಶೇಷ ಅಂದರೆ ಇವತ್ತು ಓಲಾ ಉಬರ್ ಯಾತ್ರಿ ಅನೇಕ ಆ್ಯಪ್ಗಳ ವಿರುದ್ಧ ಪ್ರತಿಭಟನೆಗಳು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಮತ್ತು ಇವತ್ತು ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ವಿಶೇಷವಾಗಿ ಮನವಿ ಕೊಟ್ಟು ಈ ಮನವಿಯಲ್ಲಿ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಆಟೋ ರಿಕ್ಷಾ ಚಾಲಕರ ಬಗ್ಗೆ ಚರ್ಚೆ ಕುಟುಂಬದ ಬಗ್ಗೆ ಚರ್ಚೆ ಮಾಡಿ ಅನೇಕ ಯೋಜನೆಗಳನ್ನು ನೀಡಬೇಕಂತೇಳಿ ಚರ್ಚೆ ಮಾಡಿದ್ದೇವೆ। ಇಲ್ಲಿ ರ್ಯಾಪಿಡೋ ವಿಶೇಷವಾಗಿ ಹೈಕೋರ್ಟನ್ನು ನೀಡಿರುವಂಥ ಆದೇಶವನ್ನು ರದ್ದುಗೊಳಿಸಬೇಕು ಸರ್ಕಾರ ಅಂತ ನಾವು ಮಾತಾಡಂತ ಹೇಳಿ ಶಾಸಕರಿಗೆ ಅದನ್ನು ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ। ಈಗೆಲ್ಲ ನಮ್ಮ ಚಾಲಕರು ಎಲ್ಲ ನಿಮ್ಮ ದುಡಿಮೆಯನ್ನು ಬಿಟ್ಟು ಏನಿಲ್ಲ ಮನವಿಗೆ ಕೊಡ್ಲಿಕ್ಕೆ ಬಂದಿದ್ರೆ ಎಲ್ಲರಿಗೂ ನಾನು ತುಂಬಿದ ಸರ್ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ನೇತೃತ್ವದಲ್ಲಿ ಸೆಂಟ್ರಲ್ ಕ್ಷೇತ್ರದ ಹುಬ್ಬಳ್ಳಿಯ ಮಾನ್ಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಆಗುವಂಥ ಈಗೇನು ಖಾಸಗಿ ಕಂಪನಿಗಳೇನು ಬಂದಿದ್ದಾವೆ, ಈ ಖಾಸಗಿ ಕಂಪನಿಗಳು ಓಲಾ ಉಬರ್ ಟ್ಯಾಕ್ಸಿ ರ್ಯಾಪಿಡ್ ಇನ್ನಿತರ ಹಲವಾರು ಖಾಸಗಿ ಕಂಪನಿಗಳು ಇವತ್ತು ಆಟೋ ರಿಕ್ಷಾ ಚಾಲಕರ ದುಡಿಮೆಯನ್ನು ಕಸಿದುಕೊಂಡು ಆಟೋ ರಿಕ್ಷಾ ಚಾಲಕರ ಹೊಟ್ಟೆ ಮೇಲೆ ಬರೆ ಎಳೆಯುವಂಥ ಕೆಲಸ ಇವತ್ತು ಖಾಸಗಿ ಕಂಪನಿಗಳು ಮಾಡ್ತಾ ಇದ್ದಾವೆ। ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇರಬಹುದು ಮತ್ತು ಸಂಬಂಧಪಟ್ಟಂಥ ಸಾರಿಗೆ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಬೈಕ್ ಟ್ಯಾಕ್ಸಿಯವರ ಒಳ ಒಪ್ಪಂದದ ಮೇರೆಗೆ ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ಇವತ್ತು ಹೊಟ್ಟೆಯ ಮೇಲೆ ಬರೆ ಎಳೆಯುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಮಾಡಿದ್ದಾರೆ। ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಶಾಸಕರಿಗೆ ಇವತ್ತು ಮನವಿ ನೀಡಿದ್ದೀವಿ। ಮುಂಬರುವಂಥ ದಿನಗಳಲ್ಲಿ ಇದೇ 6ನೇ ತಾರೀಕು ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಆಟೋ ರಿಕ್ಷಾ ಚಾಲಕರಿಗೆ ನೀಡುವಂಥ ಸೌಲಭ್ಯಗಳ ಕುರಿತು ಆಟೋ ರಿಕ್ಷಾ ಚಾಲಕರ ಕುಟುಂಬಗಳಿಗೆ ಆಟೋ ರಿಕ್ಷಾ ಚಾಲಕರಿಗೆ ಆಗುವಂಥ ಸೌಲಭ್ಯಗಳ ಕುರಿತು ಇವತ್ತು ಅವರಿಗೆ ಮನವಿ ನೀಡ್ತೀವಿ। ಆ ಮನವಿಗೆ ಸ್ಪಂದಿಸಿ ಪ್ರತ್ಯೇಕವಾಗಿ ಆಟೋ ರಿಕ್ಷಾ ಚಾಲಕರು ವಿಶೇಷವಾಗಿ ನಾನು ಅಧಿವೇಶನದಲ್ಲಿ ಮಾತನಾಡುತ್ತಿರೋ ಒಂದು ಭರವಸೆ ನೀಡಿದ್ದಾರೆ। ಎಲ್ಲರಿಗೂ ಕೂಡ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ತುಂಬು ಹೃದಯದ ಧನ್ಯವಾದಗಳು।